ಚಿಕ್ಕಮಗಳೂರು ಜಿಲ್ಲಾ ಚೆಸ್ ಅಸೋಸಿಯೇಷನ್, ಚಿಕ್ಕಮಗಳೂರು ಜಿಲ್ಲಾ ಪತ್ರಕರ್ತರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಜುಲೈ 26, 27, 28ರಂದು ಜ್ಯೋತಿನಗರ ಎಐಟಿ ಸರ್ಕಲ್ ಒಕ್ಕಲಿಗರ ಭವನದಲ್ಲಿ ಫಿಡೆ ರೇಟೆಡ್ ಚೆಸ್ ಚಾಂಪಿಯನ್ಶಿಪ್ 2024 ರಾಷ್ಟ್ರಮಟ್ಟದ ಆಯ್ಕೆ ಪಂದ್ಯಾವಳಿ ನಡೆಯಲಿದೆ ಎಂದು ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ನಯನ ತಳವಾರ ಅವರು ತಿಳಿಸಿದರು. ನಾವೊಂದು ವಿಶೇಷ ಪ್ರಯತ್ನವನ್ನು ಸುಮಾರು ಚಿಕ್ಕಮಗಳೂರು ಇತಿಹಾಸದಲ್ಲಿ ಈ ಬಾರಿ ಮಾಡಬೇಕಂತೇಳಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ನು ಒಂದು ಚೆಸ್ ಪಂದ್ಯಾವಳಿಯನ್ನು ಅಂಡರ್-13 ಫಿಡೆರೇಟೆಡ್ ಅಂದರೆ ಇದುವರೆಗೂ ಚಿಕ್ಕಮಗಳೂರಲ್ಲಿ ಫಿಡೆರೇಟೆಡ್ ಯಾವುದೋ ಟೂರ್ನಿಗಳು ನಡೆದಿಲ್ಲ. ರೇಟೆಡ್ ಅಂದರೆ ಅವರು ಗ್ರ್ಯಾಂಡ್ ಮಾಸ್ಟರು ಆಕಾಂಕ್ಷಿತರು, ಅದೇ ರೀತಿ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಮಾಸ್ಟರ್ ಆಕಾಂಕ್ಷಿತರು ಈ ಚೆಸ್ ಪಂದ್ಯಾವಳಿಯಲ್ಲಿ ಬಂದಾಡ್ತಾರೆ. ಅವರಿಗೆ ಈ ರೇಟೆಡ್ ಪ್ಲೇಯರ್ಸೇ ಬಂದಾಡ್ತಾರೆ. ಅಂದರೆ ನಮ್ಮ ಚೆಸ್ ಅಸೋಸಿಯೇಷನ್ ರೇಟೆಡ್ ಪ್ಲೇಯರ್ ಅಂತ ಹೇಳಿದರೆ ಅವರು ಪ್ರತಿ ಪಂದ್ಯವನ್ನು ಆಡಿದಂಥ ಸಂದರ್ಭದಲ್ಲಿ ಅವರಿಗೆ ರೇಟೆಡ್ ಸಿಗ್ತಾ ಹೋಗುತ್ತೆ. ಹೇಗೆ ಈ ICC ಕ್ರಿಕೆಟಲ್ಲಿ ರ್ಯಾಂಕಿಂಗ್ ಬರುತ್ತೆ, ಅದೇ ರೀತಿ ರ್ಯಾಂಕಿಂಗ್ ಸಿಗ್ತಾ ಹೋಗ್ತವೆ. ಆ ರೀತಿ ರ್ಯಾಂಕಿಂಗ್ ಆಟಗಾರರು ನಮ್ಮಲ್ಲಿ ಈ ಬಾರಿ 350ಕ್ಕೂ ಹೆಚ್ಚು ಆಟಗಾರರು ಚಿಕ್ಕಮಗಳೂರಿಗೆ ಬಂದು ಭಾಗವಹಿಸ್ತಾರೆ. ಈಗಾಗಲೇ ಜಿಲ್ಲೆಯಲ್ಲಿ 4 ಜನ ಆಯ್ಕೆ ಆಗಿದ್ದಾರೆ ಟಾಪ್ 4 ಅಂಡರ್ ಓಪನ್ ಕ್ಯಾಟಗರಿಯಲ್ಲಿ, ಅದೇ ರೀತಿ ಮತ್ತು ಗರ್ಲ್ಸ್ ಕ್ಯಾಟಗರಿಯಲ್ಲಿ 4 ಜನ ಆಯ್ಕೆ ಆಗಿದ್ದಾರೆ. ಅವರು ಸೇರಿದಂತೆ ಟೋಟಲ್ 350 ಜನ ಆಟಗಾರರು ಬರ್ತಾರೆ. ಇದು ಈ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಡೆಕ್ಕನ್ ಏರ್ವೇಸ್ ಇದೆಯಾ ಸಂಸ್ಥಾಪಕರು ಕ್ಯಾಪ್ಟನ್ ಗೋಪಿನಾಥ್ ಅವರು ಈ ಪಂದ್ಯಾವಳಿ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ನಮ್ಮ ಚಿಕ್ಕಮಗಳೂರಿನಲ್ಲೇ ಅವರು ಸದ್ಯದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಜಿಲ್ಲೆಯ ಇದು ಅಂತ ಹೇಳಿದ್ರೆ ಅವರು ಕನ್ನಡಿಗರು. ಅವರು ಇಲ್ಲೇ ಪಕ್ಕ ಗೊರೂರು ಗ್ರಾಮದವರು. ಅವರು ಕ್ಯಾಪ್ಟನ್ ಆಗಿ ಫಸ್ಟು ಮಿಲಿಟ್ರಿಯಲ್ಲಿ ಸೇವೆ ಪ್ರಾರಂಭ ಮಾಡಿದರು, ಒಂದು ಶಾಲಾ ಶಿಕ್ಷಕರ ಮಗನಾಗಿ. ಅವರು ಆನಂತರ ಏನು ಅಬ್ದುಲ್ ಕಲಾಂರವರು ನಾವು ವಿಮಾನವನ್ನು ನೋಡಿ ನಾನು ಇದನ್ನು ತಯಾರು ಮಾಡಿದ್ದು ಕಂಡುಹಿಡಿಯಬೇಕಂತ ಕನ್ಸ್ಕೊಂಡ್ರು. ಅದೇ ರೀತಿ ಇವರು ವಿಮಾನವನ್ನು ನೋಡಿ ನಾನು ಇದನ್ನು ಸಾಮಾನ್ಯ ಜನರಿಗೂ ತಲುಪಿಸ್ಬೇಕು. ಒಂದು ಅಜ್ಜಿ ಇರ್ಬೋದು, ಒಬ್ಬ ರೈತ ಇರ್ಬೋದು, ಒಬ್ಬ ಕೃಷಿ ಕಾರ್ಮಿಕ ಇರ್ಬೋದು. ಈ ರೀತಿ ಅವರು ಶಿವಮೊಗ್ಗ, ಬೆಂಗಳೂರು, ಮುಂಬೈ ಈ ರೀತಿ ದೇಶದೊಳಗೆ ಅವರು ಪ್ರಾರಂಭಗೊಳಿಸ್ತಾರೆ. ಅದೇ ಯೋಜನೆ ಇವತ್ತು ಕೇಂದ್ರ ಸರ್ಕಾರ ಉಡಾನ್ ಯೋಜನೆಗೆ ಕಾಪಿ ಮಾಡಿದೆ. ಇವ್ರದ್ದಾಗಲೇ ಆಲ್ರೆಡಿ 2 ಫಿಲಮ್ಗಳ ಸಮೇತ ಬಿಡುಗಡೆ ಆಗಿದೆ. ತಮಿಳಲ್ಲಿ ಸುರವೈ ಕೊಟ್ಟರು ಅಂತೇಳಿ ಇವ್ರದ್ದು, ಅದೇ ರೀತಿ ಮೊನ್ನೆ ತಾನೇ ಪ್ರಫೇರ ಅಂತ ಹೇಳಿಬಿಟ್ಟು ಹಿಂದಿಯಲ್ಲಿ ಬಿಡುಗಡೆ ಆಗಿದೆ. ಇವರು ನಮ್ಮ ಪಂದ್ಯಾವಳಿ ಉದ್ಘಾಟನೆ ಬರ್ತಿದ್ದಾರೆ. ಅದೇ ರೀತಿ ಇದನ್ನು ನಾವು ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ನಮ್ಮ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಚೆಸ್ ಅಸೋಸಿಯೇಷನ್ ಸಂಯುಕ್ತ ಆಶ್ರಯದಲ್ಲಿ ನಡೆಸ್ತಾ ಇದ್ದೀವಿ. 20 ಜುಲೈ 26, 27, 28 ಬೆಳಗ್ಗೆ 26ನೇ ತಾರೀಕು 9 ಗಂಟೆಗೆ ಪಂದ್ಯಾವಳಿ ಉದ್ಘಾಟನೆ ಆಗುತ್ತೆ. 9 ಗಂಟೆ ಉದ್ಘಾಟನೆ ಆದರೆ ನಾವು 11 ಗಂಟೆ ಎಕ್ಸಾಕ್ಟ್ಲಿ ನಾವು ಮ್ಯಾಚನ್ನು ಪ್ರಾರಂಭಗೊಳಿಸ್ತೀವಿ. MK ಪ್ರಾಣೇಶ್ ಇವರು ಉದ್ಘಾಟನೆಗೆ ಆಗಮಿಸ್ತಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಜ್ಯೋತಿನಗರ AIT ಸರ್ಕಲಲ್ಲಿ ಇರುವಂಥ ಒಕ್ಕಲಿಗರ ಭವನದಲ್ಲಿ 3 ದಿನಗಳ ಕಾಲ ನಡೀತದೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾರ್ಥಿಗಳು ಭಾಗವಹಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಹೇಳಿದರು. ಇಲ್ಲಿ ಗೆದ್ದಂಥವರು ಟಾಪ್ 4 ಪ್ಲೇಯರ್ಸ್, ಗರ್ಲ್ಸ್ ಅಲ್ಲಿ 2, ಅದೇ ರೀತಿ ಬಾಯ್ಸ್ ಅಲ್ಲಿ 2, 4 ಜನ ರಾಷ್ಟ್ರಮಟ್ಟದ ಆಯ್ಕೆಗೆ ಹೋಗ್ತಾರೆ. ಇಲ್ಲಿಂದ ನಡೆದ ಈ ಚೆಸ್ ಪಂದ್ಯಾವಳಿಯಲ್ಲಿ ನಾವು ತುಂಬ ಬಹುಮಾನಗಳನ್ನು ಇಟ್ಟಿದ್ದೀವಿ. ಇದು 3 ದಿನಗಳ ಕಾಲ ದಿನಕ್ಕೆ 3 ಮ್ಯಾಚಿನಂತೆ ಕ್ಲಾಸಿಕ್ ಮಾದರಿಯಲ್ಲಿ ಅಂತೇಳಿ ರ್ಯಾಪಿಡ್ ಅಂತ ಹೇಳ್ತಾರೆ. ರ್ಯಾಪಿಡ್ ಅಂದರೆ ಇದನ್ನ ಟೈಮ್ ಕ್ಲಾಕ್ಗಳನ್ನು ಇಟ್ಟು ಕೂಡಲೇ ಪಟ ನಡೆಸೋಂಥದ್ದು. ಕ್ಲಾಸಿಕ್ ಅಂದರೆ ಅವ್ರಿಗೆ 3 ಗಂಟೆ ಸಮಯ ಇರ್ತದೆ. ಇದರಲ್ಲೂ ಟೈಮು ವ್ಯವಸ್ಥೆ ಇರ್ತದೆ. 3 ಗಂಟೆಗಳ ಟೈಮ್ ವ್ಯವಸ್ಥೆ ಬರುತ್ತೆ. ಇದು ಈ ರೀತಿ ಪಂದ್ಯಾವಳಿ ನಡೀತದೆ. ದಿನಕ್ಕೆ 3 ಗಂಟೆ 3 ದಿವಸಗಳ ಕಾಲ ನಡೀತದೆ. ಒಟ್ಟು 9 ಪಂದ್ಯಗಳು. ಸುದ್ದಿಗೋಷ್ಠಿಯಲ್ಲಿ ರಘು, ಗಿರೀಶ್, ಮಣ್ಣಿಕೆರೆ, ಶಿವಕಾಶಿ, ಪ್ರಸನ್ನ ಕುಮಾರ್ ಉಪಸ್ಥಿತರಿದ್ದರು.